ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ. ನಾನು ಅಶ್ವಥವೇತ್. ವೀಕ್ಷಕರೇ, ಇಡೀ ಬಿಗ್ ಬಾಸ್ ತುಂಬ ಒನ್ ಮ್ಯಾನ್ ಆರ್ಮಿ ಅಂತಂದರೆ ಅದು ಬಂದು ಗಿಲ್ಲಿ ನಟ. ಗಿಲ್ಲಿ ಅಂತಂದರೆ ಇವಾಗ ಎಲ್ಲ ಕಡೆ ಒಂದು ರೀತಿಯಲ್ಲಿ ಯಾವ ರೇಂಜಲ್ಲಿ ಸದ್ದು ಮಾಡ್ತಾ ಇದೆ ಆ ಹೆಸರು ಅಂತಂದರೆ ಇಡೀ ಕರ್ನಾಟಕದ ಸುತ್ತ ಮಾರ್ದನಿಸ್ತಾ ಇದೆ. ಗಿಲ್ಲಿ ಈಗ ಏನೇ ಮಾಡಿದ್ರೂ ಸರಿ ಅನ್ನುವಂಥ ಪರಿಸ್ಥಿತಿ ಬಂದಿದೆ. ಗಿಲ್ಲಿ ಏನೇ ಮಾಡಿದ್ರೂ ಅದೊಂದು ತಮಾಷೆಗಾಗಿ ಅಂತ ನಾವೇ ಡಿಸ್ಕ್ಲೇಮರ್ ಹಾಕ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಬಂದಿದೆ. ಗಿಲ್ಲಿ ಮಾಡುವಂಥ ತಮಾಷೆ ಕೆಲವೊಮ್ಮೆ ಅತಿರೇಕ ಅಂತ ಅನಿಸಿದ್ರು ಕೂಡ ಅದು ಮ್ಯಾಟ್ರ್ ಆಗಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಬಂದಿದೆ. ಕೆಲವೊಮ್ಮೆ ಇನ್ನೊಂದು ಕಡೆ ಯಾವ ರೀತಿ ಡಿಸ್ಕಸ್ ಆಗ್ತಾ ಇದೆ ಅಂತಂದರೆ ಜಗಳ ಆಡ್ಕೊಂಡು ಇರಿಟೇಷನ್ ಮಾಡಿಕೊಂಡು ಕೂಗಾಡ್ಕೊಂಡು ಕಿರ್ಚಾಡ್ಕೊಂಡು ಮನೆ ಒಳಗಿರೋರಿಗೂ ಇರಿಟೇಷನ್ನು, ಟಿ ವಿ ನೋಡೋರಿಗೂ ಇರಿಟೇಷನ್ನು. ಅದಕ್ಕಿಂತ ಎಷ್ಟೋ ವಾಸಿ ಗಿಲ್ಲಿ ಕಾಮಿಡಿ ಅಥವಾ ಯಾರೋ ಒಬ್ಬರನ್ನ ಹೀಯಾಳಿಸೋದು, ಕಾಲೆಳೆಯೋದು ಅನ್ನೋ ರೀತಿಯಲ್ಲಿ ಒಂದಷ್ಟು ವಿಚಾರಗಳು ವ್ಯಕ್ತ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಒಂದು ಇತ್ತೀಚೆಗೆ ಬಂದಂಥ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಏನಪ್ಪ ಅಂತಂದರೆ ಗಿಲ್ಲಿ ನಟನ ಬಗ್ಗೆ ರಜನಿಕಾಂತ್, ಸೂಪರ್ ಸ್ಟಾರ್ ರಜನಿಕಾಂತ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಅಂದರೆ ಅವರಿಗೆ ಗಿಲ್ಲಿ ನಟ ಅಂದರೆ ತುಂಬ ಇಷ್ಟ ಅಂತೆ. ಬಿಗ್ ಬಾಸ್ ಮನೆಯಲ್ಲಿ, ಕನ್ನಡದ ಬಿಗ್ ಬಾಸ್ನಲ್ಲಿ ಗಿಲ್ಲಿ ನಟ ಅಂದರೆ ತುಂಬ ಫೇವರೇಟ್ ಅಂತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇವೆ. ಇದು ಎಷ್ಟರ ಮಟ್ಟಿಗೆ ಸತ್ಯ ಅಥವಾ ಸುಳ್ಳ, ಇದರಿಂದ ಏನಾದರೂ ಬೇರೆ ರೀತಿಯ ಸ್ಪ್ರೆಡ್ ಮಾಡಿರುವಂಥ ಉದ್ದೇಶ ಇದೆಯಾ, ಇದೆಲ್ಲವೂ ಕೂಡ ಏನು ಅಂಥೇಳಿ ಒಂದೊಂದಾಗೆ ನೋಡ್ತಾ ಹೋಗೋಣ. ನಿಜವಾಗ್ಲೂ ಕೂಡ ರಜನಿಕಾಂತ್ಗೆ ಗಿಲ್ಲಿ ಅಂದರೆ ಇಷ್ಟನಾ ಅಂತೇಳಿ. ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಅಶ್ವಮೇಧನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನೇರವಾಗಿ ವಿಷಯಕ್ಕೆ ಬರೋಣ. ತಮಿಳುನಾಡಿನ ಒಂದು ಸೆಟ್ನಲ್ಲಿ ಜೈಲರ್ ಪಾರ್ಟ್ 2 ಸಿನಿಮಾದ ಸೆಟ್ನಲ್ಲಿ ಯಾರೋ ಒಬ್ಬ ಯೂಟ್ಯೂಬರ್ ರಜನಿಕಾಂತನ್ನು ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ, ಸರ್ ನೀವು ಯಾವೆಲ್ಲ ರಿಯಾಲಿಟಿ ಶೋಗಳನ್ನು ನೋಡ್ತೀರಿ ಅಂತ ಕೇಳೋದಂತೆ. ಇಲ್ಲಪ್ಪ, ನಾನು ಯಾವುದು ರಿಯಾಲಿಟಿ ಶೋಗಳನ್ನು ನಾನು ಆದಷ್ಟು ನೋಡೋದಿಲ್ಲ, ಆದರೆ ನನ್ನ ಹೆಂಡತಿ ರಿಯಾಲಿಟಿ ಶೋಗಳನ್ನು ನೋಡ್ತಾರೆ. ಸೊ ಓಕೆ, ಅಲ್ಲಿ ಇಲ್ಲಿ ಕ್ಲಿಪ್ಪಿಂಗ್ಸಲ್ಲಿ ಅಥವಾ ನಿಮಗೆ ತಮಿಳು ಬಿಗ್ ಬಾಸ್ ನೋಡ್ತೀರಾ ಅಂತ ಕೇಳೋದಂತೆ. ತಮಿಳು ಬಿಗ್ ಬಾಸ್ ಎಲ್ಲ ನೋಡಲ್ಲ, ಆದರೆ ನನ್ನ ಹೆಂಡತಿ ಕನ್ನಡದ ಬಿಗ್ ಬಾಸನ್ನು ನೋಡ್ತಾಳೆ. ಅಲ್ಲಿ ಒಂದಷ್ಟು ಕ್ಲಿಪ್ಪಿಂಗ್ಗಳನ್ನು ನನ್ನ ಹೆಂಡತಿ ನನಗೆ ತೋರಿಸ್ತಾ ಇರ್ತಾಳೆ. ಆ ಕ್ಲಿಪ್ಪಿಂಗ್ಗಳನ್ನು ನಾನು ನೋಡಿದಾಗ ನನಗೆ ಅಲ್ಲೊಬ್ಬ ಇರುವಂಥ ಗಿಲ್ಲಿ ನಟ ಅಂತ ಇದ್ದಾನಲ್ಲ, ಅವ್ನು ತುಂಬ ಇಷ್ಟ ಆಗ್ತಾನೆ ನನಗೆ, ಮೈ ಫೇವ್ರೇಟ್ ಅಂತ ಹೇಳ್ಬಿಟ್ಟು ಯಾರು ರಜನಿಕಾಂತ್ ಅವ್ರು ಹೇಳಿದ್ರಂತೆ. ಅಂದರೆ ನಾನು ಯಾವುದು ರಿಯಾಲಿಟಿ ಶೋಗಳನ್ನು ನೋಡಲ್ಲ, ಆದರೆ ನನ್ನ ಹೆಂಡತಿ ನೋಡಿದಂಥ ರಿಯಾಲಿಟಿ ಶೋ ಯಾವುದಪ್ಪ ಅಂತಂದರೆ ಅದು ಕನ್ನಡದ ಬಿಗ್ ಬಾಸ್. ಆ ಕನ್ನಡದ ಬಿಗ್ ಬಾಸ್ನಲ್ಲಿ ಗಿಲ್ಲಿ ನಟನನ್ನು ಕಂಡ್ರೆ ಅವಳಿಗೂ ಇಷ್ಟ, ಮತ್ತು ಅವಳು ತೋರಿಸಿರುವಂಥ ಕ್ಲಿಪ್ಪಿಂಗನ್ನು ನೋಡಿದಾಗ ಆತನಿಗೆ ಏನೋ ಒಂದು ಒಳ್ಳೆ ಟ್ಯಾಲೆಂಟ್ ಇದೆ, ಪ್ರತಿಭೆ ಇದೆ, ಮತ್ತು ಆತನ ಕಾಮಿಡಿ ಸೆನ್ಸ್ ತುಂಬ ಚೆನ್ನಾಗಿದೆ, ಮತ್ತು ಆತನ ತರಲೆ ತಮಾಷೆಗಳು ಬಹಳ ಇಷ್ಟ ಅಂಥೇಳಿ ರಜನಿಕಾಂತ್ ಆ ಯೂಟ್ಯೂಬರ್ ಬಳಿ ಹೇಳಿದ್ರಂತೆ. ಸೊ ಇದು ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ. ರಜನಿಕಾಂತ್ ಈ ರೀತಿ ಹೇಳಿರೋದು ಸತ್ಯನಾ, ರಜನಿಕಾಂತ್ ಗಿಲ್ಲಿ ನಟನನ್ನು ಮೆಚ್ಕೊಂಡಿರೋದು ಸತ್ಯನಾ ಅಂತ. ಯಾಕಂತಂದರೆ ಗಿಲ್ಲಿ ನಟ ನಿಮಗೆ ಗೊತ್ತಿರ್ಬೋದು, ಆತ ಬಡಸ್ತನದ ಕುಟುಂಬದಿಂದ ಹೋದಂಥ ಒಬ್ಬ ವ್ಯಕ್ತಿ. ಅಲ್ಲಿ ಇಲ್ಲಿ ಉಳ್ಕೊಂಡು ಬೆಂಗಳೂರಿನಲ್ಲಿ ಅಲ್ಲಿ ಇಲ್ಲಿ ಈ ಚೌಟ್ರಿಗಳಲ್ಲೆಲ್ಲ ಊಟ ಮಾಡಿಕೊಂಡು ಸಿಕ್ಕಾಬಟ್ಟೆ ಕಷ್ಟಪಟ್ಟು ಆ ಸ್ಥಾನಕ್ಕೆ ಹೋದಂಥ ವ್ಯಕ್ತಿ. ತನ್ನದೇ ಆದಂಥ ಸ್ವಂತ ಪ್ರತಿಭೆಯನ್ನು ಇಟ್ಕೊಂಡು ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಗುರುತಿಸ್ಕೊಂಡು ಈಗಷ್ಟೇ ಆತ ಫೀಲ್ಡಿಗೆ ಎಂಟ್ರಿ ಕೊಟ್ಟು ಒಂದಷ್ಟು ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಂಡು ಸ್ವಲ್ಪ ಹೆಸರು ಮಾಡಿ ಆಮೇಲೆ ಬಿಗ್ ಬಾಸ್ ಅನ್ನುವಂಥ ಒಂದು ದೊಡ್ಡ ರಿಯಾಲಿಟಿ ಶೋನಲ್ಲಿ ಕಾಣಿಸ್ಕೊಂಡು ಈಗ ಮಿಂಚುತ್ತಿರುವಂಥ ಒಂದು ಪ್ರತಿಭೆ. ಈ ಪ್ರತಿಭೆಯನ್ನು ನಾರ್ಮಲ್ ಆಗಿರೋ, ಈಗ ಉದಾಹರಣೆಗೆ ಈಗ ಬಿಗ್ ಬಾಸ್ನಲ್ಲಿ ಕಿಚ್ಚ ಸುದೀಪ್ ಮುಂದೆ ನಿಂತು ಮಾತನಾಡೋದು, ಕಿಚ್ಚ ಸುದೀಪ್ ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡೋದು, ಅಥವಾ ಕಿಚ್ಚ ಸುದೀಪ್ ಅವರ ಎದುರು ಬದುರು ನಿಲ್ಲೋದೇ ಒಂದು ಅತಿ ದೊಡ್ಡ ಟ್ಯಾಲೆಂಟು. ಹಿಂಗಿರುವಾಗ ಅಂದರೆ ಅದೇ ಒಂದು ದೊಡ್ಡಸ್ತಿಕೆ, ನಾವು ಕಿಚ್ಚ ಸುದೀಪ್ ಮುಂದೆ ನಿಂತುಬಿಟ್ಟೆ, ಇದಕ್ಕಿಂತ ನನ್ನ ಸಾಧನೆ ಮತ್ತೊಂದೇನಿದೆ, ಕಿಚ್ಚ ಸುದೀಪ್ ಅವರನ್ನು ಗುರುತಿಸಿ ಮಾತಾಡಿಸಿದ್ರು, ಹಿಂಗಿದ್ದಾಗ ಅದಕ್ಕಿಂತ ಇನ್ನೇನು ಬೇಕು ಅಂದರೆ ಕನ್ನಡದ ನಟರೇ ಉದಾಹರಣೆಗೆ ಒಂದಷ್ಟು ಸ್ಟಾರ್ ನಟರಿದ್ದಾರೆ, ಒಂದಷ್ಟು ಆವರೇಜ್ ನಟರಿದ್ದಾರೆ, ಒಂದಷ್ಟು ಈಗಷ್ಟೇ ಬೆಳಕಿಗೆ ಬರ್ತಾ ಇರುವಂಥ ನಟರುಗಳಿದ್ದಾರೆ. ಅದರಲ್ಲಿ ಯಾವುದೇ ನಟರು ಕೂಡ ಇಂಥ ಗಿಲ್ಲಿ ಅಂತ ವ್ಯಕ್ತಿಯನ್ನು ಅಥವಾ ಬಿಗ್ ಬಾಸ್ ಮನೆಯಲ್ಲಿರುವಂಥ ಕಂಟೆಸ್ಟೆಂಟ್ಗಳನ್ನು ಗುರುತಿಸಿ ಮಾತಾಡಿಸಿದಾಗ ತುಂಬ ಖುಷಿಯಾಗುತ್ತೆ. ಓಹೋ, ಗಿಲ್ಲಿನ ನೋಡಪ್ಪ, ಸುದೀಪ್ ಅವ್ರು ಕಂಡಿಡಿದ್ರು, ದರ್ಶನ್ ಅವ್ರು ಕಂಡಿಡಿದ್ರು, ಆಮೇಲೆ ಗಣೇಶ್ ಅವ್ರು ಕಂಡಿಡಿದ್ರು, ಶಿವರಾಜ್ ಕುಮಾರ್ ಕಂಡಿಡಿದ್ರು, ಈಗಷ್ಟೇ ಮೊನ್ನೆ ಬಂದಿರೋ ನಮ್ಮ ಶೆಟ್ರು ಗ್ಯಾಂಗ್ಗಳೆಲ್ಲ ಕಂಡಿಡಿದ್ಬಿಟ್ರು. ಈ ರೀತಿ ರಿಷಬ್ ಶೆಟ್ಟಿ ಬಿಡಿ ಟಾಪ್ ಲೆವೆಲಲ್ಲಿದ್ದಾರೆ ಈಗ, ಅಲ್ಲ ಅವರೆಲ್ಲ ಕಂಡಿಡಿದ್ರೆ ಅಷ್ಟೊಂದು ಖುಷಿಯಾಗುತ್ತೆ. ಅಂಥದ್ರಲ್ಲಿ ಲೆಜೆಂಡರಿ ಆ್ಯಕ್ಟರ್ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಇವರ ಕಾಲಕ್ಕೂ ಆ ಒಂದು ಕಾಲಘಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿರುವಂಥ ದ ಮಾಸ್ ಒನ್ ಆ್ಯಂಡ್ ಓನ್ಲಿ ರಜನಿಕಾಂತ್ ಅವರು ಗಿಲ್ಲಿ ನಟನನ್ನು ಇಷ್ಟಪಡ್ತಾರೆ ಅಥವಾ ಗಿಲ್ಲಿ ನಟನನ್ನು ಫೇವ್ರೇಟ್ ಅಂತ ಅಂದ್ಕೊಂಡು ಅದನ್ನು ಹೇಳ್ತಾರೆ ಅಂತಂದರೆ ಇದು ನಿಜಾನಾ ಅಥವಾ ಸುಳ್ಳ ಅನ್ನುವಂಥ ಒಂದಷ್ಟು ಚರ್ಚೆಗಳು ಆರಂಭ ಆಯಿತು. ಈಗ ನೀವು ನನ್ನನ್ನು ಕೇಳೋದಾದರೆ ಅದು ನಿಜಾನಾ ಅಥವಾ ಸುಳ್ಳ, ಅದೇನಪ್ಪ ಬೇಗ ಮಾಹಿತಿ ಕೊಡು ಅಂತ ಕೇಳೋದಾದರೆ ಖಂಡಿತವಾಗ್ಲೂ ಇದು 100ಕ್ಕೆ 100ರಷ್ಟು ಸುಳ್ಳು ಅಂತ ನನಗನ್ನಿಸ್ತಾ ಇದೆ. ಯಾಕಂತಂದರೆ ಒಂದಷ್ಟು ತಾಳೆ ಹಾಕಿದೆ ನಾನು ಆ ವಿಚಾರಗಳನ್ನು ನೋಡುವಾಗ. ಯಾವ ರೀತಿ ತಾಳೆ ಹಾಕಿದೆ ಅಂತಂದರೆ
ಈಗ ಜೈಲರ್ ಸಿನಿಮಾ ಅದು. ಆಮೇಲೆ ನೀವು ರಜನಿಕಾಂತ್ ಅಂದರೆ ಏನು ಸಾಮಾನ್ಯದ ವ್ಯಕ್ತಿ ಅಲ್ಲ. ಜೈಲರ್ ಸೆಟ್ ಅಂತಂದರೆ ಅದೊಂದು ಸಣ್ಣ ಪುಟ್ಟ ಸೆಟ್ ಅಲ್ಲ, ಅದು ದೊಡ್ಡ ಸೆಟ್ ಅದು. ಆ ಸೆಟ್ ಒಳಗಡೆ ರಜನಿಕಾಂತ್ ಫ್ರೀ ಆಗಂತೂ ಕೂರ್ತಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದಷ್ಟು ಕೆಲಸಗಳಿರುತ್ತೆ. ಕೂತಿದ್ರು ಒಂದು 2 ನಿಮಿಷ 3 ನಿಮಿಷ ಫ್ರೀಯಾಗಿ ಕೂತಿರ್ಬೋದು. ಒಂದು ವೇಳೆ ಕೂತಿದ್ರು ಅಂತಲೇ ಇಟ್ಕೊಳ್ಳಿ, ಯಾರೋ ಒಬ್ಬ ನಾರ್ಮಲ್ ಯೂಟ್ಯೂಬರ್ ಹೋಗಿ ರಜನಿಕಾಂತನ್ನು ಮಾತನಾಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಮಾತನಾಡಿಸಿದ್ರು ಕೂಡ ರಜನಿಕಾಂತ್ಗೆ ಆ ಯೂಟ್ಯೂಬರ್ ರಿಯಾಕ್ಟ್ ಮಾಡ್ತಾರಾ? ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಒಂದು ವೇಳೆ ಮಾಡಿದ್ರು ಅಂತಲೇ ಇಟ್ಕೊಳ್ಳೋಣ, ಆ ರಜನಿಕಾಂತ್ ಯೂಟ್ಯೂಬರ್ಗೆ ರಿಯಾಕ್ಟ್ ಮಾಡಿದ್ರು ಅಂತಲೇ ಇಟ್ಕೊಳ್ಳೋಣ. ಮಾಡಿದ್ರು ಕೂಡ ರಜನಿಕಾಂತ್ ಹೇಳ್ತಾರೆ, ಅವ್ರು ಏನಂತ ಹೇಳ್ತಾರೆ ಯೂಟ್ಯೂಬರ್ ಹತ್ರ, ನಾನು ಯಾವುದೇ ರಿಯಾಲಿಟಿ ಶೋಗಳನ್ನು ನೋಡಲ್ಲ, ಆದರೆ ನನ್ನ ಹೆಂಡತಿ ರಿಯಾಲಿಟಿ ಶೋ ನೋಡ್ತಾಳೆ. ಏನು ನೋಡ್ತಾಳೆ? ಕನ್ನಡ ಬಿಗ್ ಬಾಸನ್ನು ನೋಡ್ತಾಳೆ ಅಂತ. ಸೊ ಅಂದರೆ ರಜನಿಕಾಂತ್ ಮದುವೆ ಆಗಿರೋದು ತಮಿಳುನಾಡು ಮೂಲದ ಹುಡುಗಿಯನ್ನು. ಸೊ ಅಂದರೆ ಅವರಿಗೆ ಕನ್ನಡ ಬರಲ್ಲ. ಸೊ ಕನ್ನಡ ಬಾರದಂಥ ರಜನಿಕಾಂತ್ ಅವರ ಪತ್ನಿಯವರು ಹೆಂಗೆ ಕನ್ನಡ ಬಿಗ್ ಬಾಸನ್ನು ನೋಡೋದಕ್ಕೆ ಸಾಧ್ಯ? ಕನ್ನಡ ಭಾಷೆಯ ಬಿಗ್ ಬಾಸನ್ನು ನೋಡೋದಕ್ಕೆ ಸಾಧ್ಯ? ಸೊ ಈ ರೀತಿ ಒಂದಷ್ಟು ತಾಳೆ ಹಾಕಿ ನೋಡಿದಾಗ ಎಲ್ಲ ಒಂದು ಕಡೆ ಇದೊಂದು ಸುಳ್ಳು ಸುದ್ದಿ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಸತ್ಯ ಇದ್ದರೆ ಅದನ್ನು ಅವರೇ ಪ್ರತಿಕ್ರಿಯೆ ಕೊಡಬೇಕು. ನನ್ನ ಪ್ರಕಾರ ಇದು 100ಕ್ಕೆ 99% ಕೂಡ ಸುಳ್ಳು ಅಂತ ನನಗನ್ನಿಸ್ತಾ ಇದೆ. ಇನ್ನು 1% ನಿಜ ಇದ್ದರೂ ಕೂಡ ಇರ್ಬೋದು, ಯಾರಿಗೆ ಗೊತ್ತು, ಹಾಗೂ ಕೂಡ ಆಗಿರ್ಬೋದು. ಅಥವಾ ಅವ್ರ ಹೆಂಡತಿ ನೋಡ್ಬಿಟ್ಟು ಹೇಳಿದ್ರು, ಅಥವಾ ರಜನಿಕಾಂತೇ ನೋಡ್ಬಿಟ್ಟು ಕ್ಲಿಪ್ಪಿಂಗ್ಗಳನ್ನ ನೋಡ್ಬಿಟ್ಟು ಅವರಿಗೆ ಅನಿಸಿದ್ದನ್ನು ಯೂಟ್ಯೂಬರ್ ಬಳಿ ಹೇಳಿದ್ರು ಅಂತ. ಸೊ ನಿಮಗೆ ಇವಾಗ ಅರ್ಥ ಆಗಿದೆ ಅನ್ಕೋತೀನಿ. ಏನಂದರೆ ಈ ಒಂದು ಏನು ಸುದ್ದಿ ಹರಿದಾಡ್ತಲ್ಲ, ಇದನ್ನು ಕೆಲವರು ಸತ್ಯ ಅಂದ್ಕೊಂಡು ಕಮೆಂಟ್ ಮಾಡ್ತಾಯಿದ್ದಾರೆ, ನಮ್ಗಿಲ್ಲಿ ಅಂತ. ಓಕೆ, ಗಿಲ್ಲಿ ಈಸ್ ಅವೇಸಮ್, ಅದರಲ್ಲಿ ಯಾವುದೇ ರೀತಿ ಮಾತಾಡೋಂಗಿಲ್ಲ. ಆದರೆ ಎಲ್ಲೋ ಒಂದು ಕಡೆ ರಜನಿಕಾಂತ್ ಅವರು ನಮಗೆ ಅವ್ನ ಫೇವ್ರೇಟ್ ಅಂತ ಹೇಳ್ತಾರೆ ಅಂದರೆ ಅದನ್ನು ಸ್ವಲ್ಪ ನಂಬೋದು ಕಷ್ಟ ಅಲ್ವಾ? ಅದನ್ನು ತಾಳೆ ಹಾಕಿ ನೋಡಿದೆ ನಾನು. ನಿಮಗೆ ಮತ್ತೊಂದು ಸಲ ಹೇಳ್ತೀನಿ ಯಾವ ರೀತಿ ತಾಳೆ ಅದು ಅಂತಂದರೆ, ರಜನಿಕಾಂತ್ ಅವ್ರನ್ನ ಯೂಟ್ಯೂಬರ್ ಮಾತಾಡ್ಸೋಕ್ಕೆ ಸಾಧ್ಯನಾ? ಇಲ್ಲ. ಅದು ಜೈಲರ್ ಸೆಟ್ ಒಳಗಡೆ ಇತ್ತೀಚೆಗೆ ಅವರು ತುಂಬ ಬ್ಯುಸಿ ಇದ್ದಾರೆ, ಅವರು ಸೋಷಿಯಲ್ ಮೀಡಿಯಾ ನೋಡ್ಕೊಂಡು ಕೂತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆಯಿತು, ಅವ್ರ ಹೆಂಡತಿ ನೋಡಿದ್ರು ಕೂಡ ಅವ್ರು ಯಾಕೆ ಕನ್ನಡ ಬಿಗ್ ಬಾಸ್ ನೋಡ್ತಾರೆ? ಅವರಿಗೆ ಕನ್ನಡ ಬರೋದೇ ಇಲ್ಲ. ಸೊ ಅದರಲ್ಲೂ ಗಿಲ್ಲಿ ನಟನ ಹೆಂಗೆ ಅವರು ಐಡೆಂಟಿಫೈ ಮಾಡ್ತಾರೆ? ಅವ್ರಿಗೆ ಕನ್ನಡ ಭಾಷೆನೇ ಬರಲ್ಲ, ಅರ್ಥವೇ ಆಗಲ್ಲ. ಸೊ ಇವೆಲ್ಲ ನೋಡಿದಾಗ ಇದು ನನ್ನ ಪ್ರಕಾರ 99% ಸುಳ್ಳು ಅನ್ನೋದು ಗೊತ್ತಾಗ್ತಾ ಇದೆ. ಇದು ವಿಚಾರ. ಒಟ್ಟಲ್ಲಿ ಈಗ ಆಲ್ರೆಡಿ ಗಿಲ್ಲಿ ನಟನ ಹೆಸರು ಹೆಂಗೆ ಅಂತಂದರೆ, ನಿಮಗೆ ಮೊನ್ನೆ ಅಷ್ಟೇ ನಾನು ಹೇಳ್ತಾ ಇದ್ದೆ, ರಜತ್ ಯಾವಾಗ ಗಿಲ್ಲಿನ ಎದುರಾಕೊಂಡ, ಇಡೀ ರಜತ್ ಇನ್ಸ್ಟಾಗ್ರಾಮ್ ಅಕೌಂಟೇ ಶೇಕ್ ಆಗೋಗ್ಬಿಟ್ಟಿದೆ. ರಜತ್ ಒಂದು ಪೋಸ್ಟ್ ಹಾಕಿದ್ರು ಸಾಕು, ಗಿಲ್ಲಿ ಅಂತ ಒಂದು 25,000 ಕಮೆಂಟ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಗಿಲ್ಲಿ ಇವಾಗ ಸಣ್ಣ ಮಿಸ್ಟೇಕ್ ಮಾಡಿದ್ರು ಕೂಡ ಅದು ಸಣ್ಣ ಮಿಸ್ಟೇಕ್ ಅಂತ ಅನಿಸೋಲ್ಲ. ಅದಕ್ಕೆ ನಾವು ಹೇಳೋದು, ಯಾವುದೇ ಒಂದು ವ್ಯಕ್ತಿ ಆಗಲಿ ನಮ್ಮ ಜೀವನದಲ್ಲಿ ನಾವು ಆರಂಭದಲ್ಲಿ ಹೆಂಗಿರ್ತೀವೋ ಅದೇ ಮ್ಯಾಟ್ರ್ ಆಗುತ್ತೆ. ನೀವು ಆರಂಭದಲ್ಲೇ ಕಳ್ಳನ ಮಕ್ಕಳಾಗ್ಬಿಟ್ರೆ ಪರ್ಮನೆಂಟ್ ಕಳ್ಳ. ಆರಂಭದಲ್ಲಿ ನೀವು ಒಳ್ಳೆಯವರಾಗ್ಬಿಟ್ಟು ಆಮೇಲೆ ನಿಧಾನಕ್ಕೆ ಯಾವ್ದಾದ್ರು ಕಳ್ತನ ಮಾಡಿದ್ರು ಕೂಡ ಅವನು ಕಳ್ತನ ಮಾಡ್ತಿಲ್ಲ, ಅವ್ನು ತುಂಬ ಒಳ್ಳೆಯವನೇ ಅಂತ ಹೇಳೋ ಜನ. ಸೊ ಹಂಗಂತ ನಾನು ಗಿಲ್ಲಿನ ಇಲ್ಲಿ ಕಳ್ಳ ಅಂತ ಹೇಳ್ತಿಲ್ಲ. ಗಿಲ್ಲಿ ಈಸ್ ವಂಡರ್ಫುಲ್ ಗೇಮರ್, ಸಖತ್ತಾಗಿ ಆಡ್ತಾ ಇದ್ದಾರೆ. ಬಟ್ ನಿಮ್ಮ ಅಭಿಪ್ರಾಯ ಏನು ಬ್ರೋ ಅಂತ ಕೇಳೋದಾದರೆ, ಒಂದೇ ಒಂದು ವರ್ಡು ನನ್ನ ಪ್ರಕಾರ, ಮಂಜಣ್ಣಂಗೆ ಇದೇನು ಮೊದಲನೇ ಮದುವೆನ ಎರಡನೇ ಹೆಂಡ್ತಿನ ಇದು ಎರಡನೇ ಮದುವೆನ ಅಂತ ಕೇಳೋದ್ನಲ್ಲ ಗಿಲ್ಲಿ, ಅದೊಂದು ಬೇಡವಾಗಿತ್ತು. ಯಾಕಂದರೆ ಸ್ವಲ್ಪ ಪರ್ಸ್ನಲ್ ಆಯಿತು, ಸ್ವಲ್ಪ ಅದು ವೈಯಕ್ತಿಕ ವಿಚಾರ ಅಂತ ಅನ್ನಿಸ್ತು ನನಗೆ. ಎಲ್ಲ ಒಂದು ಕಡೆ ಹರ್ಟ್ ಆಗುತ್ತೆ. ಅದು ನೋಡೋರ್ಗೂ ಕೂಡ, ಟಿ ವಿ ಮುಂದೆ ನೋಡೋರ್ಗೂ ಕೂಡ ಅದು ಸ್ವಲ್ಪ ಹರ್ಟ್ ಆಗುತ್ತೆ. ಸೊ ಹಾಗಾಗಿ ಅದೊಂದು ಟಾಪಿಕ್ ಬೇಡವಾಗಿತ್ತೇನೋ, ಅದೊಂದು ವಿಚಾರ ಬೇಡವಾಗಿತ್ತೇನೋ, ಎಲ್ಲ ತುಂಬ ಚೆನ್ನಾಗಿತ್ತು. ಇನ್ನು ಕಿಚ್ಚ ಸುದೀಪ್ ಅವರು ಎಲ್ಲ ಒಂದು ಕಡೆ ಗಿಲ್ಲಿಗೆ ಕಿವಿ ಮಾತನ್ನು ಹೇಳಿದ್ರು. ಯಾಕಂದರೆ ಬೈಯಕ್ಕಂತೂ ಆಗಲ್ಲ, ಬೈದರೆ ಮಾತ್ರ ಇಡೀ ರಾಜ್ಯದ ಜನತೆ ಕಿಚ್ಚ ಸುದೀಪಿಗೆ ಹಾಕೊಂಡ್ಬಿಡ್ತಾರೆ. ಯಾಕಂದರೆ ನಮಗೆ ಮೊನ್ನೆ ಹೇಳಿದೆ, ಗಿಲ್ಲಿನ ಕಿಚ್ಚ ಸುದೀಪ ಅಂತ ಒಂದು ಪೋಲ್ ಕ್ರಿಯೇಟ್ ಮಾಡಿದಾಗ ಒಂದು 30,000 ಓಟ್ ಮಾಡಿದ್ದಾರೆ. ಅದರಲ್ಲಿ 20,000 ಓಟ್ ಗಿಲ್ಲಿಗೆ ಬಿದ್ದುಬಿಟ್ಟಿದೆ, 10,000 7,000 ಕಿಚ್ಚ ಸುದೀಪಿಗೆ ಬಿದ್ದುಬಿಟ್ಟಿದೆ. ಹಾಗಾಗಿ ಇಲ್ಲಿ ಏನೇ ಮಾಡಿದ್ರು ಕೂಡ ಗಿಲ್ಲಿಗೆ ಸಪೋರ್ಟ್ ಜಾಸ್ತಿ ಇದೆ. ಗಿಲ್ಲಿಯ ಅಂದರೆ ಇಡೀ ಬಿಗ್ ಬಾಸ್ ನಿಂತಿರೋದೇ ಈಗ ಗಿಲ್ಲಿ ಮೇಲೆ, ಅಂದರೆ ಒನ್ ಮ್ಯಾನ್ ಆಗಿ ತೊಗೊಂಡು ಹೋಗ್ತಾ ಇದ್ದಾನೆ ಗಿಲ್ಲಿ ಅಂತ ಹೈಪ್ ಕ್ರಿಯೇಟ್ ಆಗಿಬಿಟ್ಟಿದೆ. ಅಂದರೆ TRP ಅಂದ್ರೆ ಅದು ಗಿಲ್ಲಿ ಅನ್ನೋ ಥರ ಆಗಿಬಿಟ್ಟಿದೆ. ಸೊ ಇದಿಷ್ಟು ವಿಚಾರ. ಸೊ ರಜನಿಕಾಂತ್ಗೆ ನನ್ನ ಪ್ರಕಾರ ಗೊತ್ತಿರಲಿಕ್ಕಿಲ್ಲ, ಅದೆಲ್ಲವೂ ಕೂಡ ಸುಳ್ಳು ಸುದ್ದಿ. ಯಾರು ಕೂಡ ನಂಬಿ ಕಮೆಂಟನ್ನು ಮಾಡೋದಕ್ಕೆ ಹೋಗಬೇಡಿ. ಇನ್ನೂ ಯಾರು ಕೂಡ ಅಶ್ವಮೇಧನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡಿ. ಥ್ಯಾಂಕ್ ಯು.